ಹಾಯ್, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಸಿದ್ದು ಭೇಟಿ. ಫ್ರೆಂಡ್, ಸುಮಾರು 275 ವರ್ಷಗಳ ನಂತರ ಕೇರಳದ ಕನ್ಯಾಕುಮಾರಿಯ ಬಳಿ ಇರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಮಹಾ ಕುಂಭಾಭಿಷೇಕವು ನಡೆಯಿತು. ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ಆ ಭವ್ಯ ದೇವಾಲಯದ ರಹಸ್ಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಈ ದೇವಾಲಯವನ್ನ ಪ್ರಪಂಚದ ಅತ್ಯಂತ ಶ್ರೀಮಂತ ದೇವಾಲಯ ಅಂತೇಳಿ ಕರೀತಾರೆ. ಇನ್ನು ಇದರ ಬಗ್ಗೆ ಒಂದು ಚಿಕ್ಕ ಹಿನ್ನೆಲೆಯನ್ನ ನೀಡೋದಾದ್ರೆ 2011ರಲ್ಲಿ ಕೇರಳ ಹೈಕೋರ್ಟ್ ನ ಆದೇಶದ ಮೇರೆಗೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ 6 ಬಾಗಿಲುಗಳನ್ನ ತೆರೆಯಲಾಯಿತು. 6 ಬಾಗಿಲು ಅನ್ನೋದಕ್ಕಿಂತ 6 ರಹಸ್ಯ ಬಾಗಿಲುಗಳನ್ನ ತೆರೆಯಲಾಯಿತು. ಅದರಲ್ಲಿ ABCDEF ಅಂತೇಳಿ ಹೆಸರನ್ನ ಇಡಲಾಗಿದೆ. ಅದರಲ್ಲಿ ಬಿ ಬಾಗಿಲಿನ ಬಗ್ಗೆ ಮಾತನಾಡೋದಾದ್ರೆ ಅದು ತುಂಬಾ ನಿಗೂಢವಾಗಿದ್ದು ಅಂತಾನೆ ಹೇಳ್ಬೋದು. ಸೊ ಈಗ ಅದ್ರ ಬಗ್ಗೆ ನಂತರ ಮಾತನಾಡೋಣ. ಆದ್ರೆ ಅಧಿಕಾರಿಗಳು ಈ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಎ ಬಾಗಿಲನ್ನು ತೆರೆದಾಗ ಅಲ್ಲಿನ ದೃಶ್ಯವನ್ನು ನೋಡಿ ಇವರೆಲ್ಲರೂ ಕೂಡ ಆಶ್ಚರ್ಯಗೊಳ್ತಾರೆ. ಅಲ್ಲಿನ ಅಧಿಕಾರಿಗಳು ಸಹಿತವಾಗಿ ಪ್ರತಿಯೊಬ್ಬರು ಕೂಡ ಆಶ್ಚರ್ಯಗೊಳ್ತಾರೆ. Z+ ಶ್ರೇಣಿಯ ಭದ್ರತೆಯೊಂದಿಗೆ ಸರ್ಕಾರದ ಕಣ್ಗಾವಲಿನಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಬಾಗಿಲನ್ನು ತೆರೆದಾಗ ಆ ಕೋಣೆಯೊಳಗಿನ ಸಂಪತ್ತು ಊಹೆಯೂ ಕೂಡ ಮೀರಿದ್ದಾಗಿತ್ತು. 1 ಲಕ್ಷಕ್ಕೂ ಹೆಚ್ಚು ಚಿನ್ನದ ನಾಣ್ಯಗಳು, ಫ್ರೆಂಚ್, ಡಚ್, ಬ್ರಿಟಿಷ್ ಮತ್ತು ತಿರುವಂಕುರ ಸಾಮ್ರಾಜ್ಯ ಸೇರಿದಂತೆ ವಿವಿಧ ಕಾಲಘಟ್ಟಗಳಿಗೆ ಸೇರಿದಂತ ನಾಣ್ಯಗಳಾಗಿದ್ದವು. ವಜ್ರ ಖಚಿತವಾದ ಆಭರಣಗಳು ಮತ್ತು ಹಾರಗಳು, ಸುಮಾರು 1000 kg ತೂಕದ ಶ್ರೀ ಮಹಾವಿಷ್ಣುವಿನ ಶುದ್ಧ ಚಿನ್ನದ ವಿಗ್ರಹ, ಸುಮಾರು 18 ಅಡಿ ಉದ್ದದ ಚಿನ್ನದ ಹಾರ. ಫ್ರೆಂಡ್ಸ್, ನಾನು ಹೇಳ್ತಿರೋದು ಸತ್ಯ. 18 ಅಂದ್ರೆ 18 ತೊಲ ಅಲ್ಲ, 18 ಅಡಿ ಉದ್ದದ ಹಾರ. ಅಲ್ಲಿರೋ ಸಂಪತ್ತುಗಳನ್ನು ಲೆಕ್ಕ ಮಾಡೋದಕ್ಕೆ ಸುಮಾರು ತಿಂಗಳುಗಳೇ ಬೇಕಾಯ್ತು. ಇನ್ನು ಅಲ್ಲಿನ ಕಾನೂನು ಹೋರಾಟ ಮತ್ತು ರಾಜಮನೆತನದ ಬಗ್ಗೆ ಮಾತನಾಡುವುದಾದ್ರೆ 2011ರಲ್ಲಿ ಅಲ್ಲಿನ ಕೇರಳ ಸರ್ಕಾರ ಈ ದೇವಾಲಯದ ಆಡಳಿತವನ್ನ ತಿರುವಂಕೂರು ರಾಜಮನೆತನದಿಂದ ತನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿತು. ಆದ್ರೆ ಆ ರಾಜಮನೆತನದವರು ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ನಾವು ಕೇವಲ ದೇವಾಲಯದ ರಕ್ಷಕರು. 1750ರಲ್ಲಿ ನಮ್ಮ ಪೂರ್ವಜರಾಗಿರುವ ರಾಜ ಮಾರ್ತಾಂಡ ವರ್ಮರವರು ತಮ್ಮ ಸಂಪೂರ್ಣ ರಾಜ್ಯವನ್ನ ಶ್ರೀ ಪದ್ಮನಾಭ ಸ್ವಾಮಿಗೆ ತ್ರಿಪಡಿ ದಾನಂ ಎಂಬ ಸಮಾರಂಭದ ಮೂಲಕ ಸಮರ್ಪಣೆಯನ್ನ ಮಾಡಿದ್ರು. ಅಂದಿನಿಂದ ನಾವು ಪದ್ಮನಾಭ ಸ್ವಾಮಿಯ ಸೇವಕರು. ಆಗಿರುವಾಗ ದೇವರ ಆಸ್ತಿಯನ್ನ ನಮ್ಮಿಂದ ಹೇಗೆ ಕಸಿದುಕೊಳ್ತೀರಾ ಅಂತೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಸುದೀರ್ಘ 9 ವರ್ಷಗಳ ಕಾಲ ನಡೆದ ಕಾನೂನು ಹೋರಾಟದ ನಂತರ 2020ರಲ್ಲಿ ಸುಪ್ರೀಂ ಕೋರ್ಟ್ ತಿರುವಂಕೂರು ರಾಜಮನೆತನದ ಪರವಾಗಿ ತೀರ್ಪನ್ನ ನೀಡುತ್ತೆ. ಅಂದ್ರೆ ದೇವಾಲಯದ ಆಡಳಿತವನ್ನ ನಿರ್ವಹಿಸುವ ಹಕ್ಕು ಅವರಿಗೆ ಸೇರಿದ್ದು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡುತ್ತೆ. ಆದ್ದರಿಂದ ಇತ್ತೀಚೆಗೆ ನಡೆದ ಮಹಾ ಕುಂಭಾಭಿಷೇಕವೂ ಸಹ ಅವರ ನೇತೃತ್ವದಲ್ಲಿ ನಡೆಯಿತು. ಫ್ರೆಂಡ್ಸ್, ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ದೇವರ ಆಸ್ತಿಯನ್ನ ಸರ್ಕಾರ ಏಕೆ ವಶಪಡಿಸಿಕೊಳ್ಬಾರ್ದು ಅಂತೇಳಿ. ಆದ್ರೆ ಅದಕ್ಕೂ ಒಂದು ಕಾರಣ ಇದೆ. ಅಂದ್ರೆ ಏಕೆ ಇದನ್ನ ವಶಪಡಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಅಂದ್ರೆ ಇದು ನಮ್ಮ ಉತ್ತರ ಭಾರತೀಯ ಕಾನೂನಿನಲ್ಲಿದೆ. ನಮ್ಮ ಕಾನೂನಿನ ಪ್ರಕಾರ ದೇವರನ್ನ ಒಬ್ಬ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತೆ. ಹೀಗಾಗಿ ಸರ್ಕಾರವು ಜನರ ಬಳಿ ತೆರಿಗೆ ರೂಪದಲ್ಲಿ ಸಂಗ್ರಹಿಸಿದ ಹಣವಲ್ಲ, ಬದಲಾಗಿ ಸಾವಿರಾರು ವರ್ಷಗಳಿಂದ ವಿವಿಧ ರಾಜರು, ಸಾಮ್ರಾಜ್ಯಗಳು ಮತ್ತು ಭಕ್ತರು ದೇವರ ಮೇಲೆ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಿಸುವ ಕಾಣಿಕೆಯಾಗಿದೆ. ಆದ್ದರಿಂದ ಅದನ್ನ ಸರ್ಕಾರಕ್ಕೆ ಸುಲಭವಾಗಿ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇನ್ನು ಈ ಪದ್ಮನಾಭ ಸ್ವಾಮಿ ದೇವಾಲಯದ ಇತಿಹಾಸವನ್ನ ನೋಡೋದಾದ್ರೆ ಈ ದೇವಾಲಯದ ಇತಿಹಾಸವು ರಾಜ ವರ್ಮನಿಗಿಂತಲೂ ಕೂಡ ಹಳೆಯದು. ಅಂದ್ರೆ ಅದಕ್ಕಿಂತ ಹಿಂದಿನದ್ದು. ಇನ್ನು ಅದರಲ್ಲಿ ಉಲ್ಲೇಖವಾಗಿರುವುದು ಕ್ರಿಸ್ತಪೂರ್ವ 5ನೇ ಶತಮಾನದ್ದು. ಇನ್ನು ಇದರ ಪುರಾತತ್ವ ಸಾಕ್ಷ್ಯಗಳು ಸುಮಾರು 2000ರಿಂದ 3000 ವರ್ಷಗಳಷ್ಟು ಹಳೆಯದು ಅಂತೇಳಿ ಹೇಳ್ತವೆ. ಚೇರ, ಆಯ ಮತ್ತು ಚೋಳ ವಂಶಗಳು ಸೇರಿದಂತೆ ಅನೇಕ ಮಹಾನ್ ಸಾಮ್ರಾಜ್ಯಗಳು ಈ ದೇವಾಲಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ರಾಜರಾಜ ಚೋಳನಂತ ಮಹಾರಾಜರ ಕೊಡುಗೆಯೂ ಸಹ ಇದಕ್ಕೆ ಸೇರಿದೆ. ಇನ್ನು ಆ ಪದ್ಮನಾಭ ಸ್ವಾಮಿಯ ಎಲ್ಲ ಬಾಗಿಲನ್ನು ಸಹ ತೆರೆಯಲಾಯಿತು. ಆದ್ರೆ ಆ ಬಿ ವಿಭಾಗದ ಬಾಗಿಲನ್ನು ಮಾತ್ರ ತೆರೆಯಲಾಗಲಿಲ್ಲ. ಇದಕ್ಕೆ ಕಾರಣ ಆ ಬಾಗಿಲಿಗೆ ಯಾವುದೇ ಚಿಲಕವಾಗ್ಲಿ, ಬೀಗವಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಹಾಕಲಾಗಿಲ್ಲ. ಬದಲಾಗಿ ಅದನ್ನ ಸಂಪೂರ್ಣವಾಗಿ ಮುದ್ರೆ ಮಾಡಲಾಗಿದೆ. ಆ ಬಾಗಿಲುಗಳ ಮೇಲೆ ಸರ್ಪಗಳ ಕೆತ್ತನೆ ಇದ್ದು ಆ ಬಾಗಿಲುಗಳನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಂತೇಳಿ ತುಂಬಾ ಪ್ರಬಲವಾದ ನಂಬಿಕೆ ಇದೆ. ಇನ್ನು ಕೆಲವು ದಂತಕಥೆಗಳ ಪ್ರಕಾರ
ಆ ಬಾಗಿಲನ್ನ ಪವಿತ್ರ ಮಂತ್ರಗಳಿಂದ ಬಂಧಿಸಲಾಗಿದ್ದು ಅದನ್ನ ಓಪನ್ ಮಾಡೋದಕ್ಕೆ ದೈವಿಕ ಶಕ್ತಿ ಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಕೇವಲ ಪೂಜಾ ಸ್ಥಳವಲ್ಲ, ಅದು ನಮ್ಮ ಭವ್ಯ ಇತಿಹಾಸ, ಸಂಸ್ಕೃತಿ ಮತ್ತು ಏನು ಬಿಡಿಸಲಾಗದ ರಹಸ್ಯಗಳ ಆಧಾರವಾಗಿದೆ. ಇನ್ನು ಶ್ರೀ ಮಹಾವಿಷ್ಣುವಿಗೆ ಎಷ್ಟೇ ಬಂಗಾರದ ಹಾರಗಳು, ವಜ್ರ ವೈಡೂರ್ಯಗಳನ್ನು ಹಾಕಿ ಅಯ್ಯಪ್ಪನ ತೂಗಿದ್ರು ಕೂಡ ಶ್ರೀ ಮಹಾವಿಷ್ಣುವಿಗೆ ಸರಿಸಾಟಿ ಇಲ್ಲ. ಆದರೆ 1000 kg ತೂಕದ ಒಂದು ವಿಗ್ರಹವಿದೆ. ಅದನ್ನ ಇಲ್ಲಿವರೆಗೂ ಸಹ ಸಾರ್ವಜನಿಕರಿಗೆ ನೋಡುವುದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಆದ್ರೆ ಒಂದೊಂದು ಸತ್ಯ, ಅದನ್ನ ನೋಡಿದರೆ ಭಕ್ತಾದಿಗಳ ಹೃದಯ ತುಂಬಿ ಬರುವುದಂತೂ ಗ್ಯಾರಂಟಿ. ಪ್ರಪಂಚದ ನಾನಾ ಭಾಗಗಳಿಂದ ತಂದಿರುವ ರತ್ನಗಳಿಂದ ಮಾಡಿರುವ ಪರಿಶುದ್ಧವಾದ ಹಾರಗಳಿವೆಯಂತೆ. ಅದರಲ್ಲಿ ಪ್ರತಿಯೊಂದು ಹಾರಗಳು ಸಹ ಹಲವಾರು ಅಡಿಗಳಷ್ಟು ಉದ್ದವಿದ್ದಾವೆ. ಬೃಹಚ್ಚಿನ್ನದ ಸಿಂಹಾಸನಗಳು, ಹಾರಗಳು ಇವೆಲ್ಲವೂ ಸಹ ಆಗಿನ ರಾಜರ ಕಾಲದ ವೈಭವವನ್ನು ಸಾರುತ್ತವೆ. ಅಲೆಗಳನ್ನು, ಸರ್ಪಗಳನ್ನು ಪ್ರತಿನಿಧಿಸುವಂತ ಕಲಾಕೃತಿಗಳನ್ನ ನೋಡಿದರೆ ಎಂತವರ ಕಣ್ಣುಗಳು ಸಹ ಕುಕ್ಕುತ್ತವೆ. ಇನ್ನು ಅಲ್ಲಿನ ದಾಖಲೆಗಳನ್ನ ಲಿಖಿತ ರೂಪದಲ್ಲಿ ಬಟ್ಟೆಯಲ್ಲಿ ಸುತ್ತಿಡಲಾಗುತ್ತಿತ್ತು. ಇನ್ನು ಆ ಬಟ್ಟೆಯಲ್ಲೂ ಸಹ ಚಿನ್ನದ ತಿರುವುಗಳಿದ್ದವು. ಇನ್ನು ಅವರು ಬರೆಯೋದಕ್ಕೆ ಬಳಸ್ತಾ ಇರುವುದು ಕಾಗದದ ಮೇಲೆ ಅಲ್ಲ, ಚಿನ್ನದ ಫಲಕಗಳ ಮೇಲೆ. ಒಟ್ಟಾರೆ ಇವೆಲ್ಲವನ್ನು ಕೂಡ ಲೆಕ್ಕ ಪರಿಶೋಧನೆಯನ್ನ ಮಾಡಲಾಗಿದೆ. ಆದರೆ ಇನ್ನು ಒಂದು ಬಾಗಿಲು ಮಾತ್ರ ಬಾಕಿ ಉಳಿದಿದೆ. ಆ ನೆಲಮಾಳಿಗೆಯಲ್ಲಿ ಅಪಾರವಾದ ಸಂಪತ್ತು ಅಡಗಿದೆ ಅಂತೇಳಿ ವಿಶ್ಲೇಷಕರು ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದನ್ನ ಇನ್ನು ಯಾರು ಸಹ ನೋಡಿಲ್ಲ. ಅದನ್ನು ನೋಡಿದವರು ಮಾತ್ರ ಖಂಡಿತವಾಗಲೂ ಆಶ್ಚರ್ಯ ಪಡುತ್ತಾರೆ. ಇನ್ನು ಆ ಬಾಗಿಲನ್ನ ತೆರೆಯುವುದಕ್ಕೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಆ ಬಾಗಿಲನ್ನ ತೆರೆಯುವುದಕ್ಕೆ ತುಂಬಾ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಅಲ್ಲಿನ ಸ್ಥಳೀಯರ ಪ್ರಕಾರ ಆಗ ಬಂಧನದಿಂದ ಮುಚ್ಚಲ್ಪಟ್ಟಿದೆ. ಆ ಬಾಗಿಲನ್ನ ತೆರಿಬೇಕು ಅಂದ್ರೆ ಗರುಡ ಮಂತ್ರವನ್ನ ಓದುವಂತ ಪಂಡಿತರಿಂದ ಮಾತ್ರ ಸಾಧ್ಯ. ಅದನ್ನ ಬಿಟ್ಟು ಅದನ್ನ ಬಲವಂತವಾಗಿ ತೆರೆಯುವುದಕ್ಕೆ ಪ್ರಯತ್ನ ಮಾಡಿದ್ರೆ ವಿನಾಶ ಕಟ್ಟಿಟ್ಟ ಬುದ್ಧಿ ಅಂತೇಳಿ ಅಲ್ಲಿನ ಸ್ಥಳೀಯರ ನಂಬಿಕೆಯಾಗಿದೆ. ಇನ್ನು ಅದನ್ನು ಬಿಟ್ಟು ಇನ್ನು 5 ಬಾಗಿಲುಗಳನ್ನ ತೆರೆಯಲಾಗಿದೆ. ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ರತ್ನಗಳ ಪರಿಶೋಧನೆಯನ್ನ ಮಾಡಿ ಅವೆಲ್ಲವುಗಳನ್ನು ಲೆಕ್ಕ ಹಾಕ್ಬಿಟ್ಟು ಒಂದು ಲೆಕ್ಕ ಪರಿಶೋಧನೆಯನ್ನ ಮಾಡಲಾಗಿದೆ. ಆದ್ರೆ ಆ ವ್ಯಾಲ್ಯೂ ಬಿ ಬಾಗಿಲನ್ನು ಮಾತ್ರ ತೆರೆಯಲಾಗಿಲ್ಲ. ಇನ್ನು ಈ ದೇವಾಲಯದ ಆಡಳಿತದ ಬಗ್ಗೆ ಕಾನೂನು ಹೋರಾಟವೂ ಸಹ ನಡೆಯಿತು. 2011ರಲ್ಲಿ ಕೇರಳ ಹೈಕೋರ್ಟ್ ಈ ದೇವಾಲಯವನ್ನ ಸರ್ಕಾರಕ್ಕೆ ವಶಪಡಿಸಿಕೋಬೇಕು ಅಂತೇಳಿ ತೀರ್ಪನ್ನು ನೀಡಿತು. ಆದರೆ 2020ರಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಅದನ್ನ ಮತ್ತೆ ರಾಜಮನೆತನದವರಿಗೆ ಹಸ್ತಾಂತರ ಮಾಡಿತು. ನಂತರವೇ ಅವರ ಅಧೀನದಲ್ಲಿ ಮಹಾಕುಂಭಾಭಿಷೇಕ ನಡೆಯಿತು. ಈ ವ್ಯಾಲ್ಯೂ ಬಿ ನಲ್ಲಿ ಅಂದ್ರೆ ಆ ನೆಲಮಾಳಿಗೆಯಲ್ಲಿ ಸ್ವತಃ ಅನಂತ ಪದ್ಮನಾಭ ಸ್ವಾಮಿ ನೆಲೆಸಿದ್ದಾರೆ. ಅದು ವಸ್ತು ಸಂಗ್ರಹಾಲಯವಲ್ಲ, ಆತನ ನಿವಾಸವಾಗಿದೆ. ಯಾವಾಗ ಭಗವಂತ ಬಯಸುತ್ತಾನೋ ಆಗ ಬಾಗಿಲು ತೆರೆಯುತ್ತೆ ಅಂತೇಳಿ ಎಲ್ಲರ ನಂಬಿಕೆಯಾಗಿದೆ. ಇನ್ನು ಆ ನೆಲಮಾಳಿಗೆಯಲ್ಲಿ ಈಗ ತೆರೆದಿರುವ 5 ಬಾಗಿಲಲ್ಲಿ ಸಿಕ್ಕಿರುವ ಸಂಪತ್ತಿಗಿಂತ ಈ ವ್ಯಾಲ್ಯೂ ಬಿ ನ ನೆಲಮಾಳಿಗೆಯಲ್ಲಿ ಅದಕ್ಕಿಂತ ಹೆಚ್ಚು ಪಟ್ಟು ಇದೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಆದ್ರೆ ಅದು ದೇವರ ಸಂಪತ್ತು, ಮನುಷ್ಯರದ್ದಲ್ಲ. ಆದ್ರೆ ಕೆಲವರು ಹೇಳ್ತಾರೆ ಆ ಬಾಗಿಲನ್ನ ಒಡೆದು ಹಾಕಿ ಸರ್ಕಾರ ಏಕೆ ಆ ಸಂಪತ್ತನ್ನು ವಶಪಡಿಸಿಕೊಳ್ಬಾರ್ದು ಅಂತೇಳಿ. ಆದ್ರೆ ದೈವದ ಆಸ್ತಿಗೆ ಕೈ ಹಾಕಿದರೆ ವಿನಾಶ ಕಟ್ಟಿಟ್ಟ ಬುದ್ಧಿ ಅನ್ನೋ ನಂಬಿಕೆ ಇದೆ. ಸನಾತನ ಧರ್ಮ ಮತ್ತು ದೇವರುಗಳು ನಾವು ಹುಟ್ಟುವ ಮೊದಲಿಗಿಂತಲೂ ಅಂದ್ರೆ ಈ ಮನುಷ್ಯ ಜಾತಿಯ ಜನನಕ್ಕೂ ಮೊದಲೇ ಇದೆ. ಇನ್ನು ನಾವು ಹೋದ ಮೇಲೂ ಸಹ ಇರುತ್ತಾರೆ. ನಾವಿಲ್ಲಿ ಕೇವಲ ಬಾಡಿಗೆದಾರರು ಮಾತ್ರ. ಇನ್ನು ಫ್ರೆಂಡ್ಸ್, ಈ ದೇವಾಲಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ದಯವಿಟ್ಟು ಪ್ರೋತ್ಸಾಹ ನೀಡಿ. ಓಂ ನಮೋ ನಾರಾಯಣಾಯ. ಧನ್ಯವಾದಗಳು.